ಎ ಯು 2 ನಿಲ್ದಾಣಗಳ ನಡುವೆ ರೈಲ್ವೆ ಹಳಿಯನ್ನು 20 ದಿನಗಳಲ್ಲಿ ಅಳವಡಿಸಬಲ್ಲನು ಮತ್ತು ಬಿ ಯು ಅದೇ ಕೆಲಸನ 12 ದಿನ ಮಾಡ್ತಾನೆ. ಸಿ ನ ಸಹಾಯದೊಂದಿಗೆ ಅವರು ಆ ಕೆಲಸನ 2 ದಿನಗಳಲ್ಲಿ ಪೂರ್ಣಗೊಳಿಸಿದ್ರು. ಹಾಗಾದ್ರೆ ಸಿ ಒಬ್ಬನ ಆ ಕೆಲಸ ಮಾಡಕ್ಕೆ ಎಷ್ಟು ಟೈಮ್ ತೊಗೊಂತಾನ ಅಂತ ಕೇಳ್ರಿ. ಇಲ್ಲಿ ನೋಡ್ರಿ, ಎ ಎಷ್ಟು ತೊಗೊಂತಾನೆ, ಇಲ್ಲಿ 20 ದಿನ ತೊಗೊಂತಾನ. ಬಿ ಎಷ್ಟು ದಿನ ತೊಗೊಂತಾನ, 12 ದಿನ. 3 ಜನ ಸೇರಿ ಏನ್ ಮಾಡ್ತಾರೆ, ಇಲ್ಲಿ ಎ ಬಿ ಸಿ 3 ಜನ ಸೇರಿ 2 ದಿನ ತೊಗೊಂತಾನ. ಇಲ್ಲಿ ಎಲ್ ಸಿ ಎಂ ಎಷ್ಟಾಗತ್ತ, 60 ಆಗತ್ತ. 23 12 2 30 ಆತ. ಎ ಮತ್ತು ಬಿ ಸೇರಿ ಎಫಿಷಿಯನ್ಸಿ ಎಷ್ಟಾಯ್ತು, 8 ಆತ. 3 ಜನ ಸೇರಿ ಎಷ್ಟೈತಿ, 30 ಐತಿ. ಹಂಗಾರ ಇಲ್ಲಿ ಸಿ ಎಫಿಷಿಯನ್ಸಿ ಎಷ್ಟಾಗತ್ತೆ, 22 ಆಕತಿ. ಸಿ ತೆಗೆದುಕೊಳ್ಳೋ ಟೈಮ್ ಏನಾಗುತ್ತೆ, 60/20 ಮಾಡಿದ್ರೆ 30/11 ದಿನ ಬೇಕಾಗತ್ತೆ. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಬ್ಬ ಗ್ರಾಹಕನು ಒಂದನ್ನು ಕೊಂಡರೆ ಎರಡನೇದರ ಮೇಲೆ 30% ರಿಯಾಯಿತಿ ಇರುವ ಕೊಡುಗೆಯಲ್ಲಿ ತಲಾ 350 ರೂಪಾಯಿ ಬೆಲೆಯ 2 ಉತ್ಪನ್ನಗಳನ್ನು ಖರೀದಿಸ್ತಾನೆ. ಹಾಗಾದ್ರೆ ಆ ಗ್ರಾಹಕನು ಪಾವತಿಸಬೇಕಾದ ಒಟ್ಟು ಮೊತ್ತ ಎಷ್ಟು ಅಂತ ಕೇಳಿರಿ. ಹಂಗ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ನೋಡ್ರಿ, ಇಲ್ಲಿ ಟೋಟಲ್ ಪಾವತಿಸಬೇಕಾದ ಮೊತ್ತ ಏನಾಗತ್ತೆ, ಇಲ್ಲಿ ಒಂದಕ್ಕೆ 350 ರೂಪಾಯಿ ಪೇ ಮಾಡಿದಂದ್ರೆ ಇನ್ನೊಂದು ವಸ್ತುಗೆ 350 ರೂಪಾಯಿಗೆ ಎಷ್ಟು 30% ಡಿಸ್ಕೌಂಟ್ ಕೊಟ್ಟನಂದ್ರೆ ಉಳಿದಿದ್ದು ಎಷ್ಟು, 72 ರೂಪಾಯಿ. 100 ಆಗತ್ತೆ. 2 0 ಕ್ಯಾನ್ಸಲ್ ಮಾಡೋಣ. ಇಲ್ಲಿ 350 ಪ್ಲಸ್ ಇದು 245 ರೂಪಾಯಿ ಆಗತ್ತೆ. ಟೋಟಲ್ ಮೊತ್ತ ಪಾವತಿಸಬೇಕಾದ ಎಷ್ಟಾಗತ್ತೆ, 595 ರೂಪಾಯಿ ಆಗುತ್ತೆ. ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಎರಡು ಸಂಖ್ಯೆಗಳ ಅನುಪಾತ 5:6 ಆಗೈತಿ ಮತ್ತು ಅವುಗಳ ಮಸ 7 ಆಗೈತಿ. ಹಾಗಾದ್ರೆ ಅವುಗಳ ಲಸನ ಕಂಡಿಡ್ರಿ ಅಂತ ಕೇಳಿರಿ. ನೋಡ್ರಿ, 5:6 ಐತಿ ಅಂದ್ರೆ 5 ಮತ್ತು 6 ನಡವಳಿಕೆಯಿಂದ ಎಚ್ ಎಫ್ ಎಷ್ಟು ಬರ್ತೈತಿ, 1 ಬರ್ತೈತಿ. ಈ 1ರ ವ್ಯಾಲ್ಯೂ ಎಷ್ಟಾಗತ್ತೆ, 7 ಆಗತ್ತೆ. ಆ ಎರಡು ಸಂಖ್ಯೆಗಳು ಎಷ್ಟದು, 35 ಮತ್ತು 42 ಆತು. ಇವಕ್ಕೂರಿ ಎಲ್ ಸಿ ಎಂ ಎಷ್ಟು ಬರ್ತೈತಿ, 210 ಆಕತಿ. ಇಲ್ಲ ಡೈರೆಕ್ಟ್ ಮಾಡ್ತೀನಿ ಅಂದ್ರೆ ನೋಡ್ರಿ, ಡೈರೆಕ್ಟ್ ಏನಾಗತಿ, ಎಲ್ ಸಿ ಎಂ ಈಜು ಕೊಟ್ಟು ಆ ಎರಡು ಸಂಖ್ಯೆಗಳು ಇಂಟು ಎಚ್ ಸಿ ಎಫ್ ಆಕತಿ. ಇಲ್ಲಿ 5 × 6 × 7 ಮಾಡಿದ್ವಿ ಎಷ್ಟು ಬರ್ತೈತಿ, 210 ಆಕತಿ. ಆಪ್ಷನ್ ಇಲ್ಲಿ ಈ ಕರೆಕ್ಟ್ ಆನ್ಸರ್ ಆಗುತ್ತೆ. ಎಕ್ಸ್ ವೈ ಮತ್ತು ಜೆಡ್ ಕ್ರಮವಾಗಿ 58:72:20 ಅನುಪಾತದಲ್ಲಿ ಹಣವನ್ನು ಹೂಡಿಕೆ ಮಾಡ್ತಾರೆ. ವರ್ಷದ ಕೊನೆಯಲ್ಲಿ ಅವರು ಒಟ್ಟು 3,750 ರೂಪಾಯಿ ಲಾಭವನ್ನು ಗಳಿಸಿದ್ರೆ ವೈ ಮತ್ತು ಜೆಡ್ ಅವರ ಪಾಲಿನ ನಡುವಿನ ವ್ಯತ್ಯಾಸ ಎಷ್ಟು ಅಂತ ಕೇಳಿರಿ. ನೋಡ್ರಿ, ಎಕ್ಸ್ ವೈ ಜೆಡ್ ಇನ್ವೆಸ್ಟ್ಮೆಂಟ್ ರೇಷಿಯೋ ಎಷ್ಟು ಐತಿ, 58, 72 ಮತ್ತು 20 ಐತಿ. ವೈ ಮತ್ತು ಜೆಡ್ ನಡುವಿನ ವ್ಯತ್ಯಾಸ ಎಷ್ಟು ಬರ್ತೈತಿ, 52 ಬರ್ತೈತಿ. ವೈ ಮೈನಸ್ ಜೆಡ್ ಈಜು ಕೊಟ್ಟು 52 ಟೋಟಲ್ ಇವ್ರ ಸಮ್ ಎಷ್ಟಾಗತ್ತೆ, ಉಷ್ಟುರ್ದು 150 ಆಗತ್ತೆ. ಇಂಟು 3,750 ಆಗುತ್ತೆ. 151 150 25 ಆಗುತ್ತೆ. 25 × 52 ಮಾಡಿದ್ರೆ ಎಷ್ಟಾಗುತ್ತೆ, 1,300 ಆಗುತ್ತೆ. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ಬ್ಯಾಗ್ನ ಮೇಲೆ 2,000 ರೂಪಾಯಿ ಎಂದು ನಮೂದಿಸಲಾಗೈತಿ. ಒಬ್ಬ ವ್ಯಾಪಾರಿ ಅದರ ಮೇಲೆ 10% ಮತ್ತು 5% ಸತತ 2 ರಿಯಾಯಿತಿಯನ್ನು ನೀಡ್ತಾನೆ. ಹಾಗಾದ್ರೆ ಗ್ರಾಹಕನು ಪಾವತಿಸಬೇಕಾದ ಅಂತಿಮ ಬೆಲೆ ಎಷ್ಟು ಅಂತ ಕೇಳಿರಿ. ನೋಡ್ರಿ, ಎಷ್ಟು ಐತಿ, 2,000 ರೂಪಾಯಿ ಐತಿ. 10% ಡಿಸ್ಕೌಂಟ್ ಅಂದ್ರೆ ಎಷ್ಟು ಉಳಿದಿದ್ದು, 90/100 ಆಗತ್ತೆ. ಆಮೇಲೆ 5% ಡಿಸ್ಕೌಂಟ್ ಏನಾಗತ್ತೆ, ಇದು ಫ್ರಾಕ್ಷನ್ 95/100 ಆಗತ್ತೆ. ಇಲ್ಲಿ ನೋಡ್ರಿ, 2 0 2 0 ಇವು 2 0 ಕ್ಯಾನ್ಸಲ್ ಮಾಡೋಣ. 2 × 9 × 95 ಮಾಡಿದ್ರೆ ಎಷ್ಟಾಗುತ್ತೆ, 1,710 ರೂಪಾಯಿ ಪಾವತಿಸಬೇಕಾಗತ್ತೆ. ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ನೇರ ವೃತ್ತಾಕಾರ ಸಿಲಿಂಡರ್ ಪಾದ ತ್ರಿಜ್ಯವನ್ನು 27% ಕಡಿಮೆಗೊಳಿಸಿ ಅದರ ಎತ್ತರವನ್ನು 165% ಹೆಚ್ಚಿಸಿದ್ರೆ ಅದರ ಗಣಪದಲ್ಲಿ ಉಂಟಾಗುವ ಶೇಕಡಾವಾರು ಹೆಚ್ಚಳ ಎಷ್ಟು ಅಂತ ಕೇಳಿರಿ. ನೋಡ್ರಿ, ಇದ್ರ ವಾಲ್ಯೂಮ್ ಫಾರ್ಮುಲಾ ಏನಾಗುತ್ತೆ, ಪೈ r² ಹೆಚ್ಚಾಗತ್ತೆ. ಇಲ್ಲಿ ಪೈ ಕ್ಯಾನ್ಸಲ್ ಇರ್ತೈತಿ. ನೋಡ್ರಿ, ಇಲ್ಲಿ ಬಿಫೋರ್ ಮತ್ತು ಆಫ್ಟರ್ ಏನ್ ರೇಷಿಯೋ ಬರ್ತೈತಿ. ಇಲ್ಲಿ ರೇಡಿಯಸ್ ಮೊದಲಕ್ಕೆ ಏನು 100 ಇತ್ತಂದ್ರೆ ಇಲ್ಲಿ ಎಷ್ಟು 27% ಕಡಿಮೆ ಆಗೈತೆ ಅಂದ್ರೆ ಎಷ್ಟಾಗುತ್ತೆ, 73 ಆಗುತ್ತೆ. ಆರ್ 2 ಸಲ ಐತಿ ಅಂದ್ರೆ 100 ರಿಂದ 73 2 ಸಲ ಬರೀನು. ಹೈಟ್ ಏನಾಗೈತಿ, 165% ಜಾಸ್ತಿ ಆಗೈತಿ. ಮೊದಲಕ್ಕೆ 100 ಇತ್ತು, ಆಮೇಲೆ ಎಷ್ಟಾಗುತ್ತೆ, 265 ಆಗುತ್ತೆ. ಇವನ್ನ ಮಲ್ಟಿಪ್ಲೈ ಮಾಡೋಣ. ಇಲ್ಲಿ ಇದೆಷ್ಟಾಗತ್ತೆ, ಇದು 10 ಲಕ್ಷ ಆಗುತ್ತೆ. ಇದು ಎಷ್ಟಾಗುತ್ತೆ, 14,12,185 ಆಗುತ್ತೆ. ಎಷ್ಟು ಜಾಸ್ತಿ ಆಗೈತಿ, ಇಲ್ಲಿ 4,12,185 ಜಾಸ್ತಿ ಐತಿ. ಡಿವೈಡೆಡ್ ಬೈ 10 ಲಕ್ಷ ಇಂಟು 100 ಆಗತ್ತೆ. 2 0 2 0 ಕ್ಯಾನ್ಸಲ್ ಮಾಡಿದ್ರೆ ಎಷ್ಟಾಗುತ್ತೆ, 41.21% ಆಗುತ್ತೆ. ನಮಗೆ ನಿಯರ್ ಆನ್ಸರ್ ಏನೈತಿ, 41% ಐತಿ. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. 5 ಸೆಂಟಿಮೀಟರ್ ತ್ರಿಜ್ಯ ಮತ್ತು 21 ಸೆಂಟಿಮೀಟರ್ ಎತ್ತರ ಇವರ ಸಿಲಿಂಡರ್ನ ಘನಫಲವನ್ನು ಕಂಡಿಡಿ ಅಂತ ಕೇಳಿರಲಿ. ವಾಲ್ಯೂಮ್ ಫಾರ್ಮುಲಾ ಏನಾಗುತ್ತೆ, ಪೈ r² ಹೆಚ್ಚಾಗುತ್ತೆ. 22/7 ಆರ್ ಏನಾಗುತ್ತೆ, ಇಲ್ಲಿ 5 ಐತಿ. 5² ಎಷ್ಟಾಗುತ್ತೆ, 25 ಆಗುತ್ತೆ. ಹೈಟ್ 21 ಐತಿ. 7 1 7 3 21 ಆಗುತ್ತೆ. ಇದೆಷ್ಟಾಗುತ್ತೆ, ವಾಲ್ಯೂಮ್ 1,650 ಸೆಂಟಿಮೀಟರ್ ಕ್ಯೂಬ್ ಆಗುತ್ತೆ. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. 5 ಸಂಖ್ಯೆಗಳ ಮತ್ತು 655 ಆಗೈತಿ. ಮೊದಲ 2 ಸಂಖ್ಯೆಗಳ ಸರಾಸರಿ 80 ಮತ್ತು ಮೂರನೇ ಸಂಖ್ಯೆ 107 ಆಗೈತಿ. ಹಾಗಾದ್ರೆ ಉಳಿದ 2 ಸಂಖ್ಯೆಗಳ ಸರಾಸರಿ ಕಂಡಿಡ್ರಿ ಅಂತ ಕೇಳಿರಿ. ನೋಡ್ರಿ, ಸರಾಸರಿ ಕೊಟ್ರೆ 2 ಸಂಖ್ಯೆಗಳು ಎಷ್ಟಾಗುತ್ತೆ, 160 ಆಗುತ್ತೆ. ಮೂರನೇ ಸಂಖ್ಯೆ ಕೊಟ್ರೆ ಎಷ್ಟು, 107. ಟೋಟಲ್ ಸಮ್ ಎಷ್ಟಾಗುತ್ತೆ, 267 ಆಕತಿ. ಉಳಿದ 2 ಸಂಖ್ಯೆಗಳ ಸಮ್ ಎಷ್ಟಾಗುತ್ತೆ, 655 ಮೈನಸ್ 267 ಮಾಡಿದ್ರೆ 388 ಆಕತಿ. ಇವು 2 ಸಂಖ್ಯೆಗಳ ಸರಾಸರಿ ಏನಾಗುತ್ತೆ, 388 ಡಿವೈಡ್ ಬೈ 2 ಮಾಡಿದ್ರೆ 100
94 ಆಗುತ್ತೆ. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಬ್ಬ ವ್ಯಾಪಾರಿ ಗೋಧಿಯನ್ನು ಶೇಕಡ 29ರಷ್ಟು ಲಾಭಕ್ಕೆ ಮಾರಾಟ ಮಾಡೋದು ಹೇಳ್ಕೊಳ್ತಾನೆ. ಆದ್ರೆ ತೂಕದಲ್ಲಿ ಶೇಕಡ 30ರಷ್ಟು ಕಡಿಮೆ ಇರುವುದು ಕಳ್ಳ ತೂಕವನ್ನು ಬಳಸ್ತಾನೆ. ಹಾಗಾದ್ರೆ ಆ ವ್ಯಾಪಾರಿ ಗಳಿಸಿದ ಒಟ್ಟು ಲಾಭ ಶೇಕಡ ಅವರು ಎಷ್ಟು ಅಂತ ಕೇಳಿರಲಿ. ನೋಡ್ರಿ, ಕಾಸ್ಟ್ ಪ್ರೈಸ್ ಟು ಸೆಲ್ಲಿಂಗ್ ಪ್ರೈಸ್ ರೇಷಿಯೋ ಏನಾಗತ್ತಿಲ್ಲ. ಕಾಸ್ಟ್ ಪ್ರೈಸ್ 100 ಇತ್ತು ಅಂದ್ರೆ 29% ಪ್ರಾಫಿಟ್ ಮಾರ್ತಾನೆ ಅಂದ್ರೆ ಸೆಲ್ಲಿಂಗ್ ಪ್ರೈಸ್ 129 ರೂಪಾಯಿ ಆಗುತ್ತೆ. ಆಮೇಲೆ 30% ಕಡಿಮೆ ಕೊಡ್ತಾನೆ. ಅವಾಗ ಕೊಟ್ಟಿದ್ದು 100 ಆದ್ರೆ ಅವಕ್ಕೆ ಕಾಸ್ಟ್ ಎಷ್ಟಾಗಿರ್ತೈತಿ, ಅದು 70 ರೂಪಾಯಿ ಇರ್ತೈತಿ. 100 ಕ್ಯಾನ್ಸಲ್ ಆಗುತ್ತೆ. 70ರಿಂದ 129 ಬರ್ತೈತಿ. ಇಲ್ಲಿ ಪ್ರಾಫಿಟ್ ಎಷ್ಟಾಯ್ತು, 59 70 ಇಂಟು 100 ಆಗುತ್ತೆ. 0 ಕ್ಯಾನ್ಸಲ್ ಮಾಡಿ 84.28% ಪ್ರಾಫಿಟ್ ಆಗುತ್ತೆ. ನಮ್ಮ ನಿಯರ್ ಆನ್ಸರ್ ಎಷ್ಟೈತಿ, 84% ಐತಿ. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಗಂಟೆಗೆ 86 ಕಿಲೋಮೀಟರ್ ವೇಗದಲ್ಲಿ ಚಲಿಸುವ ಒಂದು ಬಸ್ ಒಂದು ಪ್ರಯಾಣವನ್ನು 7 ಗಂಟೆಯಲ್ಲಿ ಪೂರ್ಣಗೊಳಿಸುತ್ತೆ. ಅದೇ ದೂರನ 14 ಗಂಟೆಯಲ್ಲಿ ಕ್ರಮಿಸಲು ಅದರ ವೇಗ ಎಷ್ಟು ಇರ್ಬೇಕಂತ ಕೇಳಿರಲಿ. ನೋಡಿ, ಡಿಸ್ಟೆನ್ಸ್ ಏನಾಗುತ್ತೆ, ಸ್ಪೀಡ್ ಇಂಟು ಟೈಮ್ ಆಗುತ್ತೆ. ಡಿಸ್ಟೆನ್ಸ್ ಎಷ್ಟೈತಿ, 86 ಇಂಟು 7 ಆಗುತ್ತೆ. ಸ್ಪೀಡ್ ಎಷ್ಟು ಇರ್ಬೇಕಂತ ಕೇಳಿದ್ರೆ 86 ಇಂಟು 7 ಡಿವೈಡೆಡ್ ಬೈ ಟೈಮ್ ಎಷ್ಟೈತಿ, 14 ಐತಿ. 7 1 7 2 1 2 43 ಅಂದ್ರೆ 40 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ ಇರ್ಬೇಕು. ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಇಲ್ಲ ನೋಡ್ರಿ, ಇಲ್ಲಿ ಟೈಮ್ ಏನಾಗೈತಿ, ಇಲ್ಲಿ ಅರ್ಧ ಆಗೈತಿ. ಹಂಗಾರೆ ಸ್ಪೀಡು ಏನಾಗಿರ್ತೈತಿ, ಅರ್ಧ ಆಗಿರ್ತೈತಿ. ಡೈರೆಕ್ಟ್ 43 ಬರ್ತೈತಿ. ಒಂದು ಸಂಖ್ಯೆಯನ್ನು ಶೇಕಡ 60ರಷ್ಟು ಹೆಚ್ಚಿಸಿದಾಗ 3590 ಆಗುತ್ತೆ. ಹಾಗಾದ್ರೆ ಆ ಸಂಖ್ಯೆ ಯಾವ್ದಂತ ಕೇಳಿರಲಿ. ನೋಡ್ರಿ, ಆ ಸಂಖ್ಯೆ 100 ಇತ್ತು ಅಂದ್ರೆ 60% ಜಾಸ್ತಿ ಆಗಿ 160 ಆಗುತ್ತೆ. ರೇಷಿಯೋ ಏನಾಗುತ್ತೆ, ಇದು 5:8 ಆಗುತ್ತೆ. ಈ 8ರ ವ್ಯಾಲ್ಯೂ ಎಷ್ಟು ಕೊಟ್ಟಾನ, 3590 ಕೊಟ್ಟಾನ. ಇಂಟು 448.75 ಆಗೈತಿ. 5ಕ್ಕೆ ಇಂಟು 448.75 ಮಾಡಿದ್ವಿ ಎಷ್ಟು ಬರ್ತೈತಿ, 2243.75 ಆಗುತ್ತೆ. ಆಪ್ಷನ್ ಇಲ್ಲಿ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ತ್ರಾಪಿಜ್ ಎರಡು ಸಮಾಂತರ ಭಾಗಗಳ ಉದ್ದಗಳ ನಡುವಿನ ವ್ಯತ್ಯಾಸ 6 ಸೆಂಟಿಮೀಟರ್ ಆಗೈತಿ. ಅವುಗಳ ನಡುವಿನ ಲಂಬ ದೂರವು 24 ಸೆಂಟಿಮೀಟರ್ ಆಗೈತಿ. ತ್ರಾಪಿಜ್ಯದ ವಿಸ್ತೀರ್ಣ 648 ಚದರ ಸೆಂಟಿಮೀಟರ್ ಆಗಿದ್ರೆ ಅದರ ಸಮಾಂತರ ಭಾಗಗಳ ಉದ್ದ ಎಷ್ಟು ಅಂತ ಕೇಳಿರಿ. ಇಲ್ಲಿ ನೋಡ್ರಿ, ಇದು ಒಂದು ತ್ರಾಪಿಜ್ ಐತಿ. ಇಲ್ಲಿ ಈ ತ್ರಾಪಿಜ್ ನಡ್ಬರ್ಕಿನ ಹೈಟ್ ಕೊಟ್ಟರೆ ಎಷ್ಟು ಕೊಟ್ಟರೆ, 24 ಸೆಂಟಿಮೀಟರ್ ಕೊಟ್ಟರೆ ಇದು ಒಂದು ಬಿ ಆಗಿರ್ತೈತಿ, ಇದು ಒಂದು ಸೈಡ್ ಎ ಆಗಿರ್ತೈತಿ. ಇದರ ಏರಿಯಾ ಫಾರ್ಮುಲಾ ಏನಾಗಿರ್ತೈತಿ ಅಂದ್ರೆ 1/2. ಇವು ಸಮ್ ಆಫ್ ಪ್ಯಾರಲಲ್ ಸೈಡ್ಸ್ ಅಂದ್ರೆ ಎರಡರದ ಸಮ್ ಆಗಿರ್ತೈತಿ. ಎ ಪ್ಲಸ್ ಬಿ ಇಂಟು ಹೈಟ್ ಆಗಿರ್ತೈತಿ. ಇಲ್ಲಿ ಏರಿಯಾ ಕೊಟ್ಟಾನ, ನಮ್ಗೆ ಎಷ್ಟು ಕೊಟ್ಟಾನ, 648 ಕೊಟ್ಟಾನ. 1/2 ಎ ಪ್ಲಸ್ ಬಿ ಹೈಟ್ ಎಷ್ಟು ಕೊಟ್ಟಾನ, ಇಲ್ಲಿ 24 ಕೊಟ್ಟಾನ. 2 1 2 12 ಆಗುತ್ತೆ. ಎ ಪ್ಲಸ್ ಬಿ ಎಷ್ಟು ಬಂತು, ಇಲ್ಲಿ 54 ಬರ್ತೈತಿ. ನೋಡ್ರಿ, ನಮ್ಗೆ ಎ ಮೈನಸ್ ಬಿ ವ್ಯಾಲ್ಯೂ ಕೊಟ್ಟನ. ಎ ಪ್ಲಸ್ ಬಿ ಎಷ್ಟು ಬಂದೈತಿ, 54 ಬಂದೈತಿ. ಎ ಮೈನಸ್ ಬಿ ಎಷ್ಟು ಕೊಟ್ಟರೆ, ಇಲ್ಲಿ 6 ಕೊಟ್ರ. ಬಿ ಕ್ಯಾನ್ಸಲ್ ಆಗುತ್ತೆ. 2 ಎ ಇಜು ಕೊಟ್ಟು ಎಷ್ಟು ಆಗುತ್ತೆ, 60 ಆಗುತ್ತೆ. ಎ ಇಜು ಕೊಟ್ಟು ಎಷ್ಟು ಬರ್ತೈತಿ, 30 ಆಗುತ್ತೆ. ಈ ಎ ವ್ಯಾಲ್ಯೂನ ಈ ಇಕ್ವೇಶನ್ ಹಾಕೊಂಡ್ವಿ, ಬಿ ವ್ಯಾಲ್ಯೂ ಎಷ್ಟು ಬರ್ತೈತಿ, 24 ಬರ್ತೈತಿ. ಅಂದ್ರೆ ಸೈಡ್ಸ್ ಎರಡು ಏನಾಗುತ್ತೆ, 30 ಮತ್ತು 24 ಆಗುತ್ತೆ. ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಆಶೀಶ್ ಒಂದು ಡಜನ್ ಸ್ಕೇಲ್ಗಳನ್ನು 180 ರೂಪಾಯಿ ದರದಲ್ಲಿ ಖರೀದಿಸಿದ್ರು. ಅವುಗಳ ತಲಾ 24 ರೂಪಾಯಿಗೆ ಮಾರಾಟ ಮಾಡಿದ್ರೆ ಹಾಗಾದ್ರೆ ಅವ್ರ ಲಾಭ ಶೇಕಡ ಅವ್ರ ಎಷ್ಟು ಅಂತ ಕೇಳಿರಲಿ. ನೋಡ್ರಿ, ಒಂದರದ್ದು ಕಾಸ್ಟ್ ಪ್ರೈಸ್ ಎಷ್ಟು ಆಗೈತಿ, ಇಲ್ಲಿ 180 ರೂಪಾಯಿ 12 ಮಾಡಿದ್ರೆ 15 ರೂಪಾಯಿ ಆಗೈತಿ. ಸೆಲ್ಲಿಂಗ್ ಪ್ರೈಸ್ ಎಷ್ಟೈತಿ, ಇಲ್ಲಿ 24 ಐತಿ. ಇದೇನಾಗುತ್ತೆ, 3 ಇಲ್ಲಿ 3 8 ಆಗುತ್ತೆ. 5:8 ಬಂತು. ಪ್ರಾಫಿಟ್ ಎಷ್ಟೈತಿ, ಇಲ್ಲಿ 3 ಆಯ್ತು. 3/5 ಇಂಟು 100 ಮಾಡಿದ್ರೆ ಎಷ್ಟಾಗುತ್ತೆ, 60% ಪ್ರಾಫಿಟ್ ಆಗುತ್ತೆ. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಮಾಡಿರಿ, ಮತ್ತು ಹಂಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮೊದಲು 172 ಸಮಸಂಖ್ಯೆ ಸರಾಸರಿ ಎಷ್ಟು ಅಂತ ಕೇಳಿರಲಿ. ಇದೇನಾಗುತ್ತೆ, n+1 ಆಗುತ್ತೆ. 172 + 1 ಮಾಡಿದ್ರೆ ಏನಾಗುತ್ತೆ, 173 ಆಗುತ್ತೆ. ಆಪ್ಷನ್ ಇಲ್ಲಿ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಇಶಾ ಒಂದು ಕೆಲಸವನ್ನು 24 ದಿನಗಳಲ್ಲಿ ಮಾಡಬಲ್ಲಳು. ಅಂದ್ರೆ ಇಶಾನ್ ಟೈಮ್ ಎಷ್ಟು ಕೊಟ್ಟರೆ, ಇಲ್ಲಿ 24 ದಿನ ಕೊಟ್ಟರೆ. ಇಶಾ ಮತ್ತು ಸ್ಮೃತಿ ಸೇರಿ ಅದೇ ಕೆಲಸನ 20 ದಿನ ಮಾಡ್ತಾರೆ. ಅಂದ್ರೆ ಇಶಾ ಮತ್ತು ಸ್ಮೃತಿ ಸೇರಿ ಇಬ್ರು ಸೇರಿ ಎಷ್ಟು ದಿನ ಮಾಡ್ತಾರೆ, 20 ದಿನ ಮಾಡ್ತಾರೆ. ಹಾಗೂ ಇಶಾ, ಸ್ಮೃತಿ ಮತ್ತು ಅಶ್ಲೇಷ 3 ಸೇರಿ ಅದೇ ಕೆಲಸನ 12 ದಿನ ಮಾಡ್ತಾರೆ. ಅಂದ್ರೆ 3 ಜನ ಸೇರಿ ಎಷ್ಟು ದಿನ ಮಾಡ್ತಾರೆ, 12 ದಿನ ಮಾಡ್ತಾರೆ. ಹಾಗಾದ್ರೆ ಈಶಾ ಮತ್ತು ಅಶ್ಲೇಷ ಇಬ್ರು ಸೇರಿ ಆ ಕೆಲಸನ ಎಷ್ಟು ದಿನ ಮಾಡ್ತಾರೆ ಅಂತ ಕೇಳಿದ್ವಿ. ಎಲ್ಸಿಎಂ ಎಷ್ಟಾಗುತ್ತೆ, 240 ಆಗುತ್ತೆ. 24 20 12 12 20 ಆಗುತ್ತೆ. ನೋಡ್ರಿ, ಇಶಾ ಮತ್ತು ಸ್ಮೃತಿ ಸೇರಿ ಎಷ್ಟೈತಿ, 12 ಐತಿ. ಹಂಗಾರ ಅಶ್ಲೇಷಿಂದ ಎಷ್ಟಾಗುತ್ತೆ, ಇವು ಡಿಫ್ರೆನ್ಸ್ ತೆಗೆದ್ರೆ 8 ಬರ್ತೈತಿ. ಹಂಗಾದ್ರೆ ಇಶಾ ಮತ್ತು ಅಶ್ಲೇಷ ಸೇರಿ ಎಫಿಷಿಯನ್ಸಿ ಎಷ್ಟಾಗುತ್ತೆ, 8 ಆಗುತ್ತೆ. ಇವರಿಬ್ರು ಟೈಮ್ ಎಷ್ಟು ಅಂತಾರೆ, 240 18 ಆಗುತ್ತೆ. 6 4 6 3 40/3 ದಿನ ತೊಗೊಂತಾರೆ. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ನಿರ್ದಿಷ್ಟ ಅಸಲಿನ ಮೇಲೆ 2ನೇ ವರ್ಷದಲ್ಲಿ ಗಳಿಸಿದ ಬಡ್ಡಿ 5520 ರೂಪಾಯಿ ಆಗಿದ್ದು ವಾರ್ಷಿಕ 20% ಚಕ್ರ ಬಡ್ಡಿ ದರವಿದ್ರೆ ಆ ಅಸಲು ಎಷ್ಟು ಅಂತ ಕೇಳಿರಲಿ. ನೋಡ್ರಿ, 2 ವರ್ಷದ ಎಫೆಕ್ಟಿವ್ ರೇಟ್ ಎಷ್ಟಾಗುತ್ತೆ, 20 + 20 + 20 × 20 / 100 ಮಾಡಿದ್ರೆ 0 ಕ್ಯಾನ್ಸಲ್ ಆಗಿ
44% ಏನಾಗುತ್ತೆ 2 ವರ್ಷದ ಎಫೆಕ್ಟಿವ್ ರೇಟ್ ಆಗುತ್ತೆ. ಇದ್ರ 1 ವರ್ಷದ ರೇಟ್ ಎಷ್ಟೈತಿ 20% ಐತಿ. ಇವೆರಡರದ್ದು ಡಿಫ್ರೆನ್ಸ್ ತೆಗೆದ್ವಿ ಅಂದ್ರೆ ಏನಾಗುತ್ತೆ 24% ಏನಾಗುತ್ತೆ ಇದು 2ನೇ ವರ್ಷದ ಕಾಂಪೌಂಡ್ ಇಂಟ್ರೆಸ್ಟ್ ಆಗುತ್ತೆ. ಈ 24% ವ್ಯಾಲ್ಯೂ ಕೊಟ್ಟರೆ ಎಷ್ಟು 5520 ಕೊಟ್ರೆ ಅಂದ್ರೆ ಇದ್ರ 230 ಇಂಟು ಮಾಡಿದ್ರೆ ಪ್ರಿನ್ಸಿಪಲ್ ಏನಿರ್ತದೆ 100% ಇರ್ತೈತಿ. ಇಂಟು 230 ಮಾಡಿದ್ರೆ ಎಷ್ಟಾಗುತ್ತೆ 23,000 ಪ್ರಿನ್ಸಿಪಲ್ ಅಮೌಂಟ್ ಆಗುತ್ತೆ. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಎ ಬಿ ಮತ್ತು ಸಿ ಅವರ ನಡುವೆ 42,100 ಹೀಗೆ ಹಂಚಲಾಗೈತಿ. ಎ ನ ಪಾಲಿನ 8ರಷ್ಟು ಈಜು ಕೊಟ್ಟು ಬಿ ನ ಪಾಲಿನ 3ರಷ್ಟು ಈಜು ಕೊಟ್ಟು ಸಿ ಪಾಲಿನ 6ರಷ್ಟು ಆಗಿರುತ್ತೆ. ಹಾಗಾದ್ರೆ ಎ ನ ಪಾಲು ಎಷ್ಟು ಅಂತ ಕೇಳಿ ನೋಡ್ರಿ 8 ಎ ಈಜು ಕೊಟ್ಟು 3 ಬಿ ಈಜು ಕೊಟ್ಟು 6 ಸಿ ಕೊಟ್ರೆ LCM ಎಷ್ಟಾಗತ್ತೆ ಇದ್ರದ್ದು 24 ಆಗುತ್ತೆ. ಹಂಗಾರೆ ಎ ರೇಷಿಯೋ ಬಿ ರೇಷಿಯೋ ಸಿ ಏನಾಗುತ್ತೆ 8 3 3 8 6 4 ಆಗುತ್ತೆ. 3 ರೇಷಿಯೋ 8 ರೇಷಿಯೋ 4 ಆಗುತ್ತೆ. ಎ ಪಾಲ್ ಕೇಳ್ಯಾರ ಎ ಈಜು ಕೊಟ್ಟು 3 ಡಿವೈಡ್ ಬೈ ಟೋಟಲ್ ಸೆಮ್ ಎಷ್ಟಾಗುತ್ತೆ 15 ಆಗುತ್ತೆ. ಇಂಟು ಎಷ್ಟು ಕೊಟ್ರೆ 42,100 ಐತಿ. ಇದೆಷ್ಟು ಬರ್ತೈತಿ 8,420 ರೂಪಾಯಿ ಎ ಪಾಲ್ ಆಗುತ್ತೆ. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ದಕ್ಷ ಎಂಬುವರು 774 ಕಿಲೋಮೀಟರ್ ದೂರವನ್ನು 86 ಕಿಲೋಮೀಟರ್ ವೇಗದಲ್ಲಿ, ಮುಂದಿನ 567 ಕಿಲೋಮೀಟರ್ ದೂರವನ್ನು ಗಂಟೆಗೆ 63 ಕಿಲೋಮೀಟರ್ ವೇಗದಲ್ಲಿ ಮತ್ತು ಮುಂದಿನ 135 ಕಿಲೋಮೀಟರ್ ದೂರನ 27 ಕಿಲೋಮೀಟರ್ ವೇಗದಲ್ಲಿ. ಹಾಗಾದ್ರೆ ಇಡೀ ಪ್ರಯಾಣದವರ ಸರಾಸರಿ ವೇಗ ಎಷ್ಟು ಅಂತ ಕೇಳಿ ಇಲ್ಲಿ ಸರಾಸರಿ ವೇಗ ಏನಾಗುತ್ತೆ ಇಲ್ಲಿ ಒಟ್ಟು ದೂರ ಡಿವೈಡೆಡ್ ಬೈ ಒಟ್ಟು ಸಮಯ ಆಗಿರ್ತೈತಿ. ನೋಡಿ 1ನೇ ಟೈಮ್ ಎಷ್ಟು ಅಂತಾನೆ 774 ಡಿವೈಡ್ ಬೈ 86 ಕಿಲೋಮೀಟರ್ ಪರ್ ಅವರ್ ಹೋದ್ರೆ 9 ತಾಸು ಅಂತಾನೆ. ಎರಡನೇದು ಟೈಮ್ ಎಷ್ಟು ಅಂತಾನೆ 567 ಡಿವೈಡ್ ಬೈ 63 ಕಿಲೋಮೀಟರ್ ಪರ್ ಅವರ್ ಹೋದ್ರೆ 9 ತಾಸು. 3ನೇ ಟೈಮ್ ಎಷ್ಟು ಅಂತಾನೆ 135 ಡಿವೈಡ್ ಬೈ 27 ಮಾಡಿದ್ರೆ 5 ಅವರ್ ಅಂತಾನೆ. ಒಟ್ಟು ದೂರ ಎಷ್ಟಾಗುತ್ತೆ 1476 ಕಿಲೋಮೀಟರ್ ಆಗುತ್ತೆ. ಟೋಟಲ್ ಟೈಮ್ ಎಷ್ಟು ಅಂತಾನೆ 23 ಅಂತಾನೆ. ಸರಾಸರಿ ವೇಗ ಎಷ್ಟಾಗುತ್ತೆ 64.17 ಕಿಲೋಮೀಟರ್ ಪರ್ ಅವರ್ ಆಗುತ್ತೆ. ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ಇಬ್ಬರು ಅಭ್ಯರ್ಥಿಗಳ ನಡುವೆ ನಡೆದ ಚುನಾವಣೆಯಲ್ಲಿ ನೋಂದಾಯಿತ ಮತದಾರರಲ್ಲಿ 80% ಜನರು ಮತ ಚಲಾಯಿಸ್ತಾರೆ ಮತ್ತು ಚಲಾವಣೆಯಾದ ಮತಗಳಲ್ಲಿ 21% ಮತಗಳು ಅಮಾನ್ಯವೆಂದು ಕಂಡು ಬಂದೈತಿ. ವಿಜೇತ ಅಭ್ಯರ್ಥಿ ಒಟ್ಟು ಸಿಂಧು ಮತಗಳಲ್ಲಿ 51% ಮತಗಳನ್ನು ಪಡೆದು 1817 ಮತಗಳ ಅಂತರದಿಂದ ಚುನಾವಣೆಯಲ್ಲಿ ಜಯಗಳಿಸಿದ್ದಾರೆ. ಹಾಗಾದ್ರೆ ಒಟ್ಟು ನೋಂದಾಯಿತ ಮತದಾರರ ಸಂಖ್ಯೆ ಎಷ್ಟು ಅಂತ ಕೇಳಿ ನೋಡ್ರಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ. ಟೋಟಲ್ ಎಷ್ಟು ಅದರ ಇಲ್ಲಿ 100x ಅದರ ಅಂತ ಇಲ್ಲಿ ಅವ್ರು ಓಟ್ ಹಾಕಿದ ಎಷ್ಟು ಇಲ್ಲಿ 80x. ಈ 80x ಒಳಗೆ ಎಷ್ಟು 21% ಏನಾಗ್ಯಾವ ಅಮಾನ್ಯ ಆಗ್ಯಾವ ಅಂದ್ರೆ -21% ಅಂದ್ರೆ ಎಷ್ಟಾಗುತ್ತೆ 16.8% ಡಿಸ್ಕೌಂಟ್ ಮಾಡ್ಬೇಕು. ಇಲ್ಲಿ ಉಳಿದಿದೆಷ್ಟು 63.2x. ಈ 63.2x ಒಳಗೆ ಒಬ್ಬ 51% ತೊಗೊಂತಾನೆ, ಇನ್ನೊಬ್ಬ ಎಷ್ಟು ತೊಗೊಂತಾನೆ 49% ತೊಗೊಂತಾನೆ. ಇವೆರಡು ನಡ್ಬರ್ಕಿನ ಡಿಫ್ರೆನ್ಸ್ ಎಷ್ಟೈತಿ ಇಲ್ಲಿ 2% ಆಗುತ್ತೆ. ಅಂದ್ರೆ 2% ಆಫ್ 63.2x ಈಜು ಕೊಟ್ಟು ಎಷ್ಟು ಕೊಟ್ಟನ ವ್ಯಾಲ್ಯೂ 1817 ಕೊಟ್ಟನ. ಅಂದ್ರೆ 2 ಡಿವೈಡ್ ಬೈ 100 ಇಂಟು 63.2x ಈಜು ಕೊಟ್ಟು 1817 ಆಗುತ್ತೆ. 2 ಒಂದ್ಲಿ 250 ಆಗುತ್ತೆ. 63.2 ಇಂಟು 28.75 ಆಗುತ್ತೆ. ಇಲ್ಲಿ ಎಕ್ಸ್ ವ್ಯಾಲ್ಯೂ ಎಷ್ಟು ಬರ್ತೈತಿ 1437.5 ಬರ್ತೈತಿ. ಟೋಟಲ್ ಮತ ಎಷ್ಟದು 100x ಐತಿ. ಅಂದ್ರೆ ಎಷ್ಟಾಗುತ್ತೆ 100 ಇಂಟು 1437.5 ಮಾಡಿದ್ವಿ ಅಂದ್ರೆ 1,43,750 ಆಗುತ್ತೆ. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಎರಡು ಧನಾತ್ಮಕ ಸಂಖ್ಯೆಗಳ ಗುಣಲಬ್ಧ 9,245. ಮೊದಲ ಸಂಖ್ಯೆಯು ಎರಡನೇ ಸಂಖ್ಯೆಯ 5ರಷ್ಟಿದ್ದರೆ ಆ ಎರಡು ಸಂಖ್ಯೆಗಳ ಮೊತ್ತ ಎಷ್ಟು ಅಂತ ಕೇಳಿರಲಿ. ನೋಡ್ರಿ ಎ ಮತ್ತು ಬಿ ಎರಡನೇ ಸಂಖ್ಯೆ ಎಕ್ಸ್ ಇತ್ತು ಅಂದ್ರೆ ಒಂದನೇ ಸಂಖ್ಯೆ ಏನಾಗುತ್ತೆ 5 ಪಟ್ಟು 5x ಆಗುತ್ತೆ. ಈಗ ಎರಡರದ್ದು ಪ್ರಾಡಕ್ಟ್ ಕೊಟ್ರೆ ಅಂದ್ರೆ ಎಷ್ಟಾಗುತ್ತೆ 5x² ಎಷ್ಟು ಕೊಟ್ರೆ 9,245 ಕೊಟ್ರೆ x² ಎಷ್ಟಾಗುತ್ತೆ 1,849 ಆಗುತ್ತೆ. x ಎಷ್ಟಾಗುತ್ತೆ 43 ಆಗುತ್ತೆ. ಇವ್ಕರ್ದು ಮೊತ್ತ ಕೇಳ್ಯಾರ ಮೊತ್ತ ಎಷ್ಟಾಗುತ್ತೆ ಅದು 6x ಆಗುತ್ತೆ. 6 ಇಂಟು 43 ಮಾಡಿದ್ರೆ ಎಷ್ಟಾಗುತ್ತೆ 258 ಬರ್ತೈತಿ. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ.